ಈಗ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಕ್ಕೂ ಇವರು ವಿರೋಧ ಪಕ್ಷದವರು ತೆಗಿತಾರೆ. ಹೌದು ಗುರುವೆ, 100% ಸತ್ಯ. ನಮಗೆ ದರ್ಶನ ಮಾಡೋಕ್ಕೊಂದು ಅವಕಾಶ ಆಯ್ತಲ್ಲ, ಅವನು ಓದು ಇಂಥ ಟೆಂಟ್ನಲ್ಲಿ ಇಟ್ಟು ಅವನು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ ಅವನು ಸೇವೆ ಮಾಡೋಕ್ಕಾಗದಂಥ ಸ್ಥಿತಿಯಲ್ಲಿ ಅವರು ಇಟ್ಟಿದ್ರು. ಯಾರು? ಈ ಕಾಂಗ್ರೆಸ್ನವರು. ಕಾಂಗ್ರೆಸ್, SP, BSP ಇವರೆಲ್ಲ ಮಾಡೋದು ಓಟಿನ ರಾಜಕಾರಣ. ಇವರು ಒಂದು ತುಷ್ಟೀಕರಣ ರಾಜಕಾರಣ ಮಾಡ್ಕೊಂತ ಬಂದಿದ್ದಾರೆ. ಒಂದು ಸಮುದಾಯದವ್ರನ್ನ ಎತ್ತಿ ಕಟ್ಟುವಂತ ಕೆಲಸ ಮಾಡಿ. ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ, ಆದ್ರೆ ಮೋದಿಯವರು ಆಗಲ್ಲ. ಮೋದಿಯವರು ಸರ್ವ ಸಮಾಜವನ್ನು ಒಂದು ಎತ್ತಿ ಹಿಡಿಯುವಂತ ಕೆಲಸ ಮಾಡಿದರು. ಧರ್ಮ ಸ್ಥಾಪನೆ ಮಾಡಿದ್ದಾರೆ. ಸಬ್ಕಿ ಸಾಥ್ ಸಬ್ಕಿ ವಿಕಾಸ್ ಸಬ್ಕಿ ಪ್ರಯಾಸ್, ಇದು ಮೋದಿ ಮಂತ್ರ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆ ಮಂತ್ರ ಪರ್ ಚಲ್ ರಹಾ. ಈ ಮಂತ್ರದ ಜೊತೆಗೆ ಯಾವನು ಹೊಂದ್ಕೊಂತಾನೆ ಅವನು ಈ ದೇಶದ ಸಮರ್ಥ ನಾಗರಿಕ ಅಂತ ಹೇಳಿ ನನ್ನ ಭಾವನೆ.